Hello students, this session is on the problems to verify the Rolle's theorem. We know already that what is Rolle's theorem, what are the conditions to be satisfied by the function. Those conditions are given function is continuous in closed interval a comma b, and it is differentiable in open interval a comma b, and f of a is equal to f of b. These three conditions are holds means then there exists a point c in closed interval a comma b such that f dash of c equals to 0. This is the Rolle's theorem statement. In the given problems, we are going to verify the given function is satisfying the Rolle's theorem or not, like in the given interval. Okay. So in the first problem, we have taken the function f of x equals to x square minus 6x plus 8 in the given interval 2 comma 4. So given function is continuous. Given function is continuous. Why? Because given function is polynomial in x. It's the polynomial in x, and also we know that every polynomial function is continuous in the given domain, or for every x. Given polynomial is every polynomial is continuous for all x. ಎಲ್ಲ ಎಕ್ಸ್ಗಳಿಗೂ ಗಿವನ್ ಫಂಕ್ಷನ್ ಯಾವುದು ಪಾಲಿನಾಮಿಯಲಲ್ಲಿ ಇರುತ್ತೋ, ಪಾಲಿನಾಮಿಯಲ್ ಇನ್ ಎಕ್ಸ್ ಅಂತ ಇರುತ್ತೋ ಆ ಫಂಕ್ಷನ್ಸ್ ಎಲ್ಲ ನಮಗೆ ಕಂಟಿನ್ಯೂಸ್ ಆಗಿರುತ್ತೆ ಎಲ್ಲ ಎಕ್ಸ್ಗಳಿಗೂ. ಆದರೆ ಇಲ್ಲಿ ಕೊಟ್ಟಿರೋದು ಯಾವ ಇಂಟರ್ವಲ್ಲು 2, 4 ಅಂತ. ಸೊ ಎಲ್ಲ ಎಕ್ಸ್ಗಳಿಗೂ ಕಂಟಿನ್ಯೂಸ್ ಆಗುತ್ತೆ ಅಂತ ನಮಗೆ ಜನರಲ್ ಥಿಯರಮೇ ಗೊತ್ತಿದೆ ಅಂತ ಅಂದಮೇಲೆ ಇನ್ ಪರ್ಟಿಕ್ಯುಲರ್ 2, 4 ಅನ್ನೋ ಒಂದು ಡೊಮೈನಲ್ಲಿ ಅಂದರೆ ಇಲ್ಲಿಂದ ಇಲ್ಲಿ ತನಕ ಅಂತ ಎಲ್ಲ ಎಕ್ಸ್ಗೂ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ ಅಂದಮೇಲೆ ಇನ್ ದಿಸ್ ಇಂಟರ್ವಲ್ 2, 4 ಅಲ್ಲೂ ಕೂಡ ಕಂಟಿನ್ಯೂಸ್ ಫಂಕ್ಷನ್ ಆಗಿದೆ. ಸೊ ಫಸ್ಟ್ ಕಂಡೀಷನ್ ರೋಲ್ಸ್ ಥಿಯರಮ್ ಅಲ್ಲಿ ಏನು ಹೇಳಿರ್ತಾರೆ, ಎಫ್ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿರಬೇಕು ಕ್ಲೋಸ್ಡ್ ಇಂಟರ್ವಲ್ ಎ ಕಾಮ ಬಿ ನಲ್ಲಿ ಅಂತ. ಸೊ ಅದಾಗಿದೆ. ನಾವು ಸೆಕೆಂಡ್ ಕಂಡೀಷನಲ್ಲಿ ಡಿರೈವಬಲ್ ಅಥವಾ ಡಿಫ್ರೆನ್ಷಿಯಬಲ್ ಅಂತ ಚೆಕ್ ಮಾಡಬೇಕಾಗತ್ತೆ. ಡಿಫ್ರೆನ್ಷಿಯಬಲ್ ಅಂತಂದರೆ ಈಗ ಎಫ್ ಆಫ್ ಎಕ್ಸ್ ಇದೆ, ಅದನ್ನು ಫಸ್ಟ್ ಆರ್ಡರ್ ಡೆರಿವೇಟಿವ್ ತಗೋತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಇದು ಡಿಫ್ರೆನ್ಸಿಯೇಷನ್ ಎಕ್ಸಿಸ್ಟ್ ಆಗುತ್ತಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಅಂದರೆ 2x ಅಂತ ಸಿಗುತ್ತೆ, 6xಗೆ 6 ಅಂತ ಸಿಗುತ್ತೆ. ಸೊ ಈ ವ್ಯಾಲ್ಯೂ 2x ಮೈನಸ್ 6 ಅನ್ನೋದು ವಿತಿನ್ ದ ಇಂಟರ್ವಲ್ 2, 4 ಏನದು ಸ್ಮಾಲ್ ಬ್ರಾಕೆಟ್ಸಲ್ಲಿ ತೊಗೊಂಡಿದ್ದೀವಲ್ಲ, ಓಪನ್ ಇಂಟರ್ವಲ್ 2, 4 ಇಷ್ಟ್ರ ಒಳಗಡೆ ಯಾವುದೇ ವ್ಯಾಲ್ಯೂಸ್ ಕೊಟ್ಟರು ಈ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಅಂದರೆ ಡೆರಿವೇಟಿವ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. 2x ಮೈನಸ್ 6 ಅನ್ನೋದಕ್ಕೆ ಯಾವುದೋ ಒಂದು ಯುನೀಕ್ ವ್ಯಾಲ್ಯೂ ಸಿಗ್ತಾ ಇದೆ, ಡೆಫಿನೆಟ್ ವ್ಯಾಲ್ಯೂ ಸಿಗ್ತಾ ಇದೆ ಅಂತ. So that we can say that f dash of x is derivable in open interval 2, 4. Okay. Then f of a is equal to f of b ಆಗುತ್ತೆ ಚೆಕ್ ಮಾಡಬೇಕು. f of a is equal to f of b ಅಂತ ಥರ್ಡ್ ಕಂಡೀಷನ್ ಅದು. ಸೊ ಈಗ ಗಿವನ್ ಇಂಟರ್ವಲಲ್ಲೂ 2, 4 ಅಂತ ಕೊಟ್ಟಿದ್ದಾರೆ ಅಂತಂದರೆ ಇದನ್ನ a ಇದು b ಅಂತ ತಗೊಳ್ಳಿ. ಫಸ್ಟ್ ಟರ್ಮ್ನ 2 ಅನ್ನೋದನ್ನ a ಅಂತ ತಗೊಂಡು 4 ಅನ್ನೋದನ್ನ b ಅಂತ ತಗೊಂಡ್ರೆ ಎಫ್ ಆಫ್ ಎ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡಿ, ಎಫ್ ಆಫ್ ಬಿ ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡಿ. ಅಂದರೆ ಎಫ್ ಆಫ್ 2 ಮತ್ತು ಎಫ್ ಆಫ್ 4. ಈಗ ಎಫ್ ಆಫ್ ಎಕ್ಸ್ ಅನ್ನೋದೇನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 8 ಇದೆ. 2ನ ಸಬ್ಸ್ಟಿಟ್ಯೂಷನ್ ಮಾಡಿ ಏನಾಗುತ್ತೆ, 4 ಮೈನಸ್ 12 ಏನಾಗುತ್ತೆ, ಮೈನಸ್ 8 ಆಗುತ್ತೆ, ಪ್ಲಸ್ 8 ಬಿಕಮ್ಸ್ 0. ಸೊ ಎಫ್ ಆಫ್ 2 ವ್ಯಾಲ್ಯೂ ಇಸ್ 0. ಅದೇ ಥರ ಎಕ್ಸ್ಗೆ ನೀವು 4 ಕೊಟ್ಟು ವೆರಿಫೈ ಮಾಡಿ, ಅದು ಕೂಡ 0 ಸಿಗುತ್ತೆ. ಸೊ ಆಲ್ ದಿ ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈಸ್. f of x satisfies, given f of x satisfies all the conditions of Rolle's theorem ಅಂತಂದರೆ 3 conditions satisfy ಆಗಿದೆ ಅಂದರೆ then we can say that there exists at least one point c belongs to 2, 4. ಅಂದರೆ ಅದು 3 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂತಂದರೆ ನಾವು ಗಿವನ್ ಇಂಟರ್ವಲ್ ಒಳಗಡೆ ಒಂದು ಪಾಯಿಂಟ್ನ ಫೈಂಡ್ ಮಾಡ್ಬೋದು. ಅದು ಹೇಗೆ ಅಂತಂದ್ರೆ ಅಂದರೆ ಫೈಂಡ್ ಮಾಡ್ಬೋದು ಆ ಪಾಯಿಂಟಲ್ಲಿ ಫಂಕ್ಷನ್ದು ಡೆರಿವೇಟಿವ್ 0 ಆಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ ಈಗ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0 ಅಂತ ತಗೋಬೇಕು ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಸಿ ಇನ್ ದ ಗಿವನ್ ಇಂಟರ್ವಲ್. ಅಂದರೆ ನಾವೀಗ ಸಿ ಅನ್ನೋ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕು. ಆ ಪಾಯಿಂಟು ವಿತಿನ್ ಇಂಟರ್ವಲ್ ಇದ್ದರೆ ವೆರಿಫೈಡ್ ಅಂತ, ಥಿಯರಮ್ ವೆರಿಫೈಡ್ ಅಂತ. ಇಲ್ಲ ಅಂದರೆ ಥಿಯರಮ್ ನಾಟ್ ವೆರಿಫೈಡ್. ಸೊ ಈಗ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಸಿ, ಟೇಕ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಹಿಯರ್? 2x ಮೈನಸ್ 6 ಇದೆ. ಸೊ ಎಫ್ ಡ್ಯಾಶ್ ಆಫ್ ಸಿ ಅಂತ ಹೇಳಿರೋದ್ರಿಂದ ರೀಪ್ಲೇಸ್ ಎಕ್ಸ್ ಬೈ ಸಿ ಅಂತ ತಗೋಬೋದು. ಅವಾಗ
ಈಕ್ವಲ್ಸ್ ಟು 0 ಈಕ್ವಲ್ ಟು 0 ಅಲ್ವಾ. ಸೊ 2c minus 6 equals to 0 ಆಯಿತು. ಸೊ c equals to 3 ನಾ. ಸೊ 2c equals to 6 ಆಗುತ್ತೆ. c equals to 6 by 2 it is 3. ಸೊ ಈ 3 ಅನ್ನೋ ವ್ಯಾಲ್ಯೂ ಇಂಟರ್ವಲ್ 2,4 ಮಧ್ಯ ಇದೆ. ಇಂಟರ್ವಲ್ 2,4 ಮಧ್ಯ ತಾನೆ. ಇನ್ ಬಿಟ್ವೀನ್ 2 and 4 we can guess the value 3. So the required value of c is 3. ಸೊ ಈಗ ಏನಾಗುತ್ತೆ ಇಲ್ಲಿ, ಆ 3ನ ನೀವು ಎಫ್ ಡ್ಯಾಶ್ ಆಫ್ ಸಿ ನಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸಿ ಅಂದರೆ ಎಕ್ಸ್ ವ್ಯಾಲ್ಯೂ ಆರ್ ಸಿ ವ್ಯಾಲ್ಯೂ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 6 minus 6 becomes 0. So we can able to find the value of c in the given interval such that its derivative at the point 3 is 0. Given function the derivative at the point 3 equals to 0 ಆಗುತ್ತೆ ಅಂತ. Okay, hence the Rolle's theorem is verified. Similarly, in the second example, f of x equals to x minus a whole power 3 x minus b whole power 4 in closed interval a comma b. It is given that not given the particular value of a and b, it's given in general it is a comma b. Interval given as a comma b. Given function is x minus a whole power 3 x minus b whole power 4 ಅಂತ ಇದೆ. So we can easily say that this function is polynomial in x. Polynomial in x ಅಂದರೆ ಇದನ್ನು ನೀವು ಎಕ್ಸ್ಪಾನ್ಷನ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಿದ್ರೆ ಅದೆಲ್ಲ ಏನಾಗುತ್ತೆ, ಪಾಲಿನಾಮಿಯಲ್ ಇನ್ ಎಕ್ಸ್ ಆಗುತ್ತೆ. ಸೊ ವಿ ನೋ ದಟ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಇನ್ ದ ಗಿವನ್ ಇನ್ ಫಾರ್ ಆಲ್ ಎಕ್ಸ್. ಸೊ ಇನ್ ಪರ್ಟಿಕ್ಯುಲರ್ ಇಟ್ ಈಸ್ ಕಂಟಿನ್ಯೂಸ್ ಇನ್ ದ ಗಿವನ್ ಇಂಟರ್ವಲ್ ಎ ಕಾಮ ಬಿ. ಸೊ ಯಾವುದು ನಿಮಗೆ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ಕಂಟಿನ್ಯೂಸ್ ಅಂತ ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು. ನೀವೇನು ಪ್ರೂವ್ ಮಾಡಬೇಕಾಗಿಲ್ಲ ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ. ಲಿಮಿಟ್ಸ್ ತೊಗೊಂಡು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ತೊಗೊಂಡು ಎರಡು ಈಕ್ವಲ್ ಆಗುತ್ತೆ, ಎಫ್ ಆಫ್ ಎ ವ್ಯಾಲ್ಯೂ ಈಕ್ವಲ್ ಆಗುತ್ತೆ, ಅದೆಲ್ಲ ಪರ್ಟಿಕ್ಯುಲರ್ ಒನ್ ಪಾಯಿಂಟ್ಗೆ ನಾವು ಪ್ರೂವ್ ಮಾಡಿದ್ವಿ ಕಂಟಿನ್ಯೂಸ್ ಫಂಕ್ಷನ್ ಅಂತ. ಸೊ ಇದು ಇನ್ ದ ಗಿವನ್ ಇಂಟರ್ವಲ್ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ಬಿಡ್ತೀವಿ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದ್ದಾಗ. ಸೊ ನೆಕ್ಸ್ಟ್ ಇದ್ರ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತಾ ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊಳ್ಳಿ. ಈಗ ಇದು ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ, ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್ ಪ್ಲಸ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ ಅಂತಂದರೆ ಫಸ್ಟ್ ಫಂಕ್ಷನ್ನ ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್ ಒನ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ. ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ತೊಗೊಂಡ್ರೆ 4 ಇಂಟು ಎಕ್ಸ್ ಮೈನಸ್ ಬಿ ಹೋಲ್ ಪವರ್ 3 ಬರುತ್ತೆ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ ಎಕ್ಸ್ ಮೈನಸ್ ಬಿ ಹೋಲ್ ಪವರ್ 4. ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ತೊಗೊಂಡ್ರೆ 3 ಇಂಟು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಈಗ ಎರಡರಿಂದನೂ ಕಾಮನ್ ತೊಗೋಬೋದಲ್ವಾ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಬಿ ಹೋಲ್ ಕ್ಯೂಬ್ ಅಂತ. ಅಂದರೆ ಹೈಯೆಸ್ಟ್ ಪವರ್ ಯಾವುದಿರುತ್ತೆ ಇಲ್ಲಿ ಎಕ್ಸ್ ಮೈನಸ್ ಬಿ ಹೋಲ್ ಪವರ್ 4 ಇದೆ. ಲೀಸ್ಟ್ ಪವರ್ ಯಾವುದಿರುತ್ತೆ ಅದನ್ನು ಕಾಮನ್ ತೊಗೊಳ್ಳಿ. ಇಲ್ಲಿ ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಫಸ್ಟ್ ಟರ್ಮಲ್ಲಿ ಎಕ್ಸ್ ಮೈನಸ್ ಬಿ ಹೋಲ್ ಕ್ಯೂಬ್ ಇದೆ. ಸೊ ಎರಡರಿಂದನೂ ನೀವು ಲೀಸ್ಟ್ ಪವರ್ ಇರೋಂಥದ್ದನ್ನು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಬಿ ಹೋಲ್ ಕ್ಯೂಬ್ ಅನ್ನೋದನ್ನು ಕಾಮನ್ ತೊಗೊಂಡ್ರೆ ದ ರಿಮೈನಿಂಗ್ ಟರ್ಮ್ಸ್ ಆರ್ ಇನ್ ದ ಫಸ್ಟ್ ಟರ್ಮ್ 4 ಇಂಟು ಎಕ್ಸ್ ಮೈನಸ್ ಎ. ಎಕ್ಸ್ ಮೈನಸ್ ಬಿ ಹೋಲ್ ಕ್ಯೂಬ್ ಕಾಮನ್ ತೊಗೊಂಡಾಗಿದೆ, ಎಕ್ಸ್ ಮೈನಸ್ ಎ ಹೋಲ್ ಕ್ಯೂಬ್ ಇದೆ. ಸೊ ಸ್ಕ್ವೇರ್ ಕಾಮನ್ ತೊಗೊಂಡಿದ್ದೀವಿ, ರಿಮೈನ್ಸ್ x minus a into 4 into x minus a. In the second term plus 3 remains, then x minus b whole cube common ತಗೊಂಡಿದ್ದೀವಿ. ಸೊ ಇಲ್ಲಿ ಪವರ್ 4 ಇದೆ, 1 remains. ಸೊ x minus b, x minus a whole square already taken outside. ಸೊ 4 into x minus a plus 3 into x minus b. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 4x plus 3x ಅಂತಂದರೆ 7x ಆಗುತ್ತೆ, ಮೈನಸ್ 4a, ಇದು ಮೈನಸ್ 3b. ಓಕೆ, so this is the product of three terms after taking the derivative of f of x by one time. So ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಟರ್ಮ್ ಸಿಕ್ಕಿದೆ. ಸೊ ಈ ಡಿಫ್ರೆನ್ಸಿಯೇಷನ್ ಎಕ್ಸಿಸ್ಟ್ ಆಗಿದೆ ಅಂತಂದರೆ ಇಟ್ ಹ್ಯಾಸ್ ಯುನೀಕ್ ಆ್ಯಂಡ್ ಡೆಫಿನೈಟ್ ವ್ಯಾಲ್ಯೂ ಫಾರ್ ಎನಿ ಎಕ್ಸ್ ಬಿಲಾಂಗ್ಸ್ ಟು ಎ ಕಾಮ ಬಿ ಅಂತ ಹೇಳ್ಬೋದು. ಅಂದರೆ ಇನ್ ದ ಗಿವನ್ ಇಂಟರ್ವಲ್ ಎ ಕಾಮ ಬಿ, ಇನ್ ದ ಗಿವನ್ ಇಂಟರ್ವಲ್ ಓಪನ್ ಇಂಟರ್ವಲ್ ಎ ಕಾಮ ಬಿ. ಓಪನ್ ಇಂಟರ್ವಲ್ ಎ ಕಾಮ ಬಿ ಅಂತಲೇ ಯಾಕೆ ಹೇಳ್ತೀವಿ ಅಂತಂದರೆ ಇಫ್ ಯು ಸಬ್ಸ್ಟಿಟ್ಯೂಟ್ ಎ ಆರ್ ಬಿ ಟು ದಿಸ್ ಟರ್ಮ್ಸ್ ಇಟ್ ಬಿಕಮ್ಸ್ 0. ಡೆರಿವೇಟಿವ್ ಎಕ್ಸಿಸ್ಟ್ ಅಂದರೆ 0 ಆಗಿಬಿಡುತ್ತೆ ಡೆರಿವೇಟಿವ್. ಸೊ ಅದಕ್ಕೆ ನಾವು ಓಪನ್ ಇಂಟರ್ವಲ್. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ? ಯು ಸಬ್ಸ್ಟಿಟ್ಯೂಟ್ ಎ ಆ್ಯಂಡ್ ಬಿ ಇನ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್, you will get 0. So third condition also satisfied. Thus given function f of x satisfies all the conditions of Rolle's theorem. Thus there exists by Rolle's theorem we can say there exists at least one value of x belongs to the open interval a comma b such that f dash of c equals to 0, right? F dash of c equals to 0. To find the value of c, put
find the value of c, put f dash of c or f dash of x equals to 0. So f dash of x ಏನು ಫೈಂಡ್ ಔಟ್ ಮಾಡಿದ್ದೀರಾ ಅದನ್ನು ತಗೊಂಡು ಈಕ್ವಲ್ ಟು 0 ಮಾಡಿ. ಸಿನ್ಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಎ, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಬಿ, ಯಾಕಂದರೆ ನಾವು ಡಿರೈವಬಲ್ ಇನ್ ಓಪನ್ ಇಂಟರ್ವಲ್ ಎ ಕಾಮ ಬಿ ಅಂತ ಹೇಳಿರೋದ್ರಿಂದ ಎ ಬಿ ಎಕ್ಸ್ಕ್ಲೂಡ್ ಆಗಬೇಕು. ಎ ಬಿ ಅನ್ನೋದು ಬಿಟ್ಟು ಇನ್ನು ಉಳಿದಿದ್ದು ಇನ್ ಬಿಟ್ವೀನ್ ವ್ಯಾಲ್ಯೂಸ್ನಲ್ಲಿ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿರೋದ್ರಿಂದ ಈಗ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ರು ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಆಗಿರೋದ್ರಿಂದ ಸೊ ಡೋಂಟ್ ಟೇಕ್ ಎಕ್ಸ್ ಆ್ಯಂಡ್ ಎ ಆಸ್ ಎ ಆ್ಯಂಡ್ ಬಿ. ಸೊ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಬಿ ಹೋಲ್ ಕ್ಯೂಬ್ ಅನ್ನೋದನ್ನ ಬಿಟ್ಟು, ಈ ಫ್ಯಾಕ್ಟರ್ಸ್ನ ಬಿಟ್ಟು ಇನ್ನು ಉಳಿದಿದ್ದು ಥರ್ಡ್ ಟರ್ಮ್ ಏನಿದೆ ಅದನ್ನು ಈಕ್ವಲ್ ಟು 0 ಮಾಡಿ. ಸೊ 7x ಮೈನಸ್ 4a ಮೈನಸ್ 3b ಈಕ್ವಲ್ಸ್ ಟು 0 ಆಯಿತು. ಸೊ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಹಿಯರ್. ಸೊ ಎಕ್ಸ್ ಈಕ್ವಲ್ಸ್ ಟು 4a ಪ್ಲಸ್ 3b ಡಿವೈಡ್ ಬೈ 7 ಆಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾವು 0 ಮಾಡಬೇಕಲ್ವಾ. ಸೊ ಯಾವಾಗ 0 ಆಗುತ್ತೆ ಅಂತಂದರೆ ಎಕ್ಸ್ಗೆ ನೀವು 4a ಮೈನಸ್ 3b ಡಿವೈಡೆಡ್ ಬೈ 7 ಕೊಟ್ಟಾಗಲೇ ಅಲ್ವಾ. ಅಂದರೆ ಇದನ್ನ ಎರಡು ಸೇಮ್ ಆಗೋದು ಯಾವಾಗ, ಎಕ್ಸ್ಗೆ ನೀವು ಸೇಮ್ ವ್ಯಾಲ್ಯೂ ಕೊಟ್ಟಾಗ. ಅಂದರೆ ನಮ್ಗೆ ಇಲ್ಲಿ ಎಕ್ಸ್ ಫೈಂಡ್ ಔಟ್ ಮಾಡೋಕ್ಕಾಗಿದ್ದು ಯಾವಾಗ, ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾವು 0 ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ ಇಷ್ಟು ಸಿಗ್ತಾ ಇದೆ ಅಂದರೆ ಈ ವ್ಯಾಲ್ಯೂನ ಎಕ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಅಲ್ಲಿ 0 ಈಕ್ವಲ್ಸ್ ಟು 0 ಸ್ಯಾಟಿಸ್ಫೈ ಆಗುತ್ತೆ. ಅಂದರೆ 7x ಅಲ್ಲಿ ಎಕ್ಸ್ಗೆ ನೀವು 4a ಪ್ಲಸ್ 3b ಡಿವೈಡೆಡ್ ಬೈ 7 ತೊಗೊಂಡ್ರೆ 7 ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ 4a ಪ್ಲಸ್ 3b ಇರೋದು ಮೈನಸ್ 4a ಮೈನಸ್ 3b ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ 0 ಈಕ್ವಲ್ಸ್ ಟು 0 ಸ್ಯಾಟಿಸ್ಫೈ ಆಗುತ್ತೆ. ಸೊ ಇವಾಗ ಕ್ವಶನ್ ಏನು ಅಂದರೆ ಎಕ್ಸ್ ಫೈಂಡ್ ಔಟ್ ಮಾಡಿದ್ದೀರಾ ಅಥವಾ ಇದನ್ನು ನೀವು ಸಿ ಅಂತಲೂ ಕನ್ಸಿಡರ್ ಮಾಡ್ಬೋದು, ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0 ಅಂತಲೂ ತೊಗೋಬೋದು. ಓಕೆ, ವಿ ಕ್ಯಾನ್ ಫೈಂಡ್ ಒನ್ ವ್ಯಾಲ್ಯೂ ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಾಮ ಬಿ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0 ಅಂತ ಸ್ಟೇಟ್ಮೆಂಟಲ್ಲಿರೋದು. ಸೊ ಇದನ್ನು ನೀವು ಸಿ ಅಂತಲೂ ರೀಪ್ಲೇಸ್ ಎಕ್ಸ್ ಬೈ ಸಿ ಅಂತಲೂ ತೊಗೊಂಡು ಸಾಲ್ವ್ ಮಾಡ್ಕೋಬೋದು. ದೆನ್ ಈಗ ನಮ್ಮ ಇಂಟೆನ್ಷನ್ ಏನು, ದಟ್ ಸಿ ವ್ಯಾಲ್ಯೂ ಬಿಲಾಂಗ್ಸ್ ಟು ಎ ಕಾಮ ಬಿ ಆರ್ ನಾಟ್ ಅಂತ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, 4a ಪ್ಲಸ್ 3b ಡಿವೈಡೆಡ್ ಬೈ 7 ಅಂತಂದರೆ ಇದು ವ್ಯಾಲ್ಯೂ ಈಸ್ ಇನ್ ಬಿಟ್ವೀನ್ ಎ ಪ್ಲಸ್ ಬಿನೇ ಆಗಿರುತ್ತೆ. ಎ ಕಾಮ ಬಿ ವ್ಯಾಲ್ಯೂ ಮಧ್ಯನೇ ಇರುತ್ತೆ ಇದು, ಈ ಟರ್ಮ್, ಈ ಒಂದು ಎಕ್ಸ್ ವ್ಯಾಲ್ಯೂ. ಯಾಕೆ ಅಂತಂದರೆ ಇದು ಯಾವ ಫಾರ್ಮುಲಾ ಥರ ಇದೆ ನಮಗೆ ಅಂದರೆ ಇಂಟರ್ನಲ್ ಡಿವಿಷನ್ ಫಾರ್ಮುಲಾ ಥರ ಇದೆ. ಆಸ್ ಇಟ್ ಡಿವೈಡ್ಸ್ ಎ ಆ್ಯಂಡ್ ಬಿ ಇಂಟರ್ನಲಿ ಇನ್ ದ ರೇಷಿಯೋ 4:3. 4:3 ರೇಷಿಯೋನಲ್ಲಿ ನಮಗೆ ಇದು ಡಿವೈಡ್ ಆಗಿದೆ. ಎಕ್ಸ್ ಅನ್ನ ವ್ಯಾಲ್ಯೂ ಎ ಮತ್ತು ಬಿನ 4:3ನಲ್ಲಿ ಡಿವೈಡ್ ಮಾಡ್ತಾ ಇದೆ ಇಂಟರ್ನಲ್ಲಿ. ಅಂದರೆ ದಿಸ್ ವ್ಯಾಲ್ಯೂ ಲೈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿನೇ ಆಗಿರುತ್ತೆ. ಸೊ ದ ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈಡ್. ನಮ್ದು ರೋಲ್ಸ್ ಥಿಯರಮ್ ಸ್ಯಾಟಿಸ್ಫೈ ಆಗಿದೆ, ವೆರಿಫೈ ಆಗಿದೆ ಅಂತ ಹೇಳಬೇಕು ಅಂತಂದರೆ ನಾವು ಫೈಂಡ್ ಔಟ್ ಮಾಡಿದ ವ್ಯಾಲ್ಯೂ ವಿತಿನ್ ದ ಇಂಟರ್ವಲ್ ಇರಬೇಕು. ಆ ಗಿವನ್ ಇಂಟರ್ವಲ್ ಒಳಗಡೆ ಆ ವ್ಯಾಲ್ಯೂ ಎಕ್ಸಿಸ್ಟ್ ಆಗಿದ್ರೆ ಮಾತ್ರ ನಾವು ರೋಲ್ಸ್ ಥಿಯರಮ್ನ ಸ್ಯಾಟಿಸ್ಫೈಡ್ ಆಗಿದೆ, ವೆರಿಫೈಡ್ ಆಗಿದೆ ಅಂತ ಹೇಳ್ಬೋದು. ಆ ಫಸ್ಟ್ ಗಿವನ್ 3 ಕಂಡೀಷನ್ಸಲ್ಲಿ ಅಂದರೆ ಕಂಟಿನ್ಯೂಸ್ ಫಂಕ್ಷನ್ನು, ಡಿರೈವಬಲ್ಲು, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ, ಆ 3 ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಪ್ರೊಸೀಡ್ ದ ಸ್ಟೆಪ್ಸ್ ಲೈಕ್ ದಿಸ್. ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ ಸಿ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಎ ಕಾಮ ಬಿ ಸಚ್ ದಟ್ ಎಫ್ ಡ್ಯಾಶ್ ಆಫ್ ಸಿ ಈಕ್ವಲ್ಸ್ ಟು 0. ಆ ಸ್ಟೆಪ್ನ ತೊಗೊಳಕ್ಕೆ ಆಗಲ್ಲ. ಫಸ್ಟು 3 ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಆ 3ರಲ್ಲಿ ಯಾವುದೇ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೂ ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್ ನಾಟ್ ಸ್ಯಾಟಿಸ್ಫೈಡ್. ಓಕೆನಾ, ಕಂಡೀಷನ್ಸ್ ಆಫ್ ರೋಲ್ಸ್ ಥಿಯರಮ್ ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ಹೆನ್ಸ್ ಇಟ್ ಕೆನಾಟ್ ಬಿ ವೆರಿಫೈಡ್ ಅಂತ ಬರೀಬೇಕು. ಸೊ ಇಲ್ಲಿ ನಿಮಗೆ ಅಸೈನ್ಮೆಂಟ್ಗೆ ಕೆಲವು ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4x ಇನ್ ದ ಗಿವನ್ ಇಂಟರ್ವಲ್ ಮೈನಸ್ 2,2 ಅಂತ ಇದೆ. ಸೊ ಇದು ಪಾಲಿನಾಮಿಯಲ್ ಫಂಕ್ಷನ್ನು. ಸೊ ಕಂಟಿನ್ಯೂಸ್ ಆಗುತ್ತೆ, ಡಿರೈವಬಲ್ ಆಗುತ್ತೆ. ಮೈನಸ್ 2,2 ಅಂತ ಇದೆ ಇಂಟರ್ವಲ್ಲು. -2 ಸಬ್ಸ್ಟಿಟ್ಯೂಷನ್ ಮಾಡಿ ಒಂದ್ಸಲ, ಅದು ಎಫ್ ಆಫ್ ಎ ವ್ಯಾಲ್ಯೂ ಆಗುತ್ತೆ. 2ನ ಸಬ್ಸ್ಟಿಟ್ಯೂಷನ್ ಮಾಡಿ ಎಫ್ ಆಫ್ ಎಕ್ಸ್ಗೆ, ಎಫ್ ಆಫ್ ಬಿ ವ್ಯಾಲ್ಯೂ ಆಗುತ್ತೆ. ಎರಡು ಈಕ್ವಲ್ ಆಗುತ್ತೆ ಚೆಕ್ ಮಾಡಿ. ದೆನ್ ಇದ್ರ ಡೆರಿವೇಟಿವ್ನ ಈಕ್ವಲ್ ಟು 0 ಮಾಡಿಕೊಂಡು ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆರ್ ಸಿ. ಓಕೆ, ಅದೇ ರೀತಿ ಇನ್ನೊಂದು ಪಾಲಿನಾಮಿಯಲ್ ಫಂಕ್ಷನ್ನೇ, ಥರ್ಡ್ ಫಂಕ್ಷನ್ ಇನ್ನೊಂದು ಪಾಲಿನಾಮಿಯಲ್ ಫಂಕ್ಷನ್ನೇ, ಇನ್ನೊಂದು ಲಾಗ್ ಫಂಕ್ಷನ್ ಇದೆ. ಲಾಗ್ ಫಂಕ್ಷನ್ ಕೂಡ ಕಂಟಿನ್ಯೂಸ್ ಫಂಕ್ಷನ್ನೇ ಆಗುತ್ತೆ. ಸೊ ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇದನ್ನು ಲಾಗ್ ಆಫ್ ಎಮ್ ಬೈ ಎನ್ ಫಾರ್ಮಿಗೆ ತೊಗೊಂಡು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಲಾಗ್ರಿದಮಿಕ್ ಪ್ರಾಪರ್ಟಿ ಅಪ್ಲೈ ಮಾಡಿಕೊಂಡ್ರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಆಗುತ್ತೆ. ಆಫ್ಟರ್ ದಟ್ ಯು ಟೇಕ್ ದ ಡೆರಿವೇಟಿವ್. Then substitute the value of 4 and 3, verify it for whether it is equal or not. In the fifth problem, it's the product of 3 functions. Product of 3 functions ಇದೆ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಇದು ಕೂಡ ಪಾಲಿನಾಮಿಯಲ್ ಫಂಕ್ಷನ್ನೇ, ಯಾಕಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಇದೆ. ಪಾಲಿನಾಮಿಯಲ್ ಮತ್ತು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಎರಡೂ ಕಂಟಿನ್ಯೂಸ್ ಫಂಕ್ಷನ್ನೇ ಆಗಿರುತ್ತೆ.
ಸೊ ಇಟ್ ಈಸ್ ಕಂಟಿನ್ಯೂಸ್ ಅಂತ ಒಂದು ಲೈನಲ್ಲಿ ಬರೆದು ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಫಂಕ್ಷನ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಸೊ ಇಟ್ ಈಸ್ ಕಂಟಿನ್ಯೂಸ್ ಇನ್ ದ ಗಿವನ್ ಇಂಟರ್ವಲ್ -3, 0 ಈ ಥರ ಬರೆದ್ಮೇಲೆ ನೆಕ್ಸ್ಟು ಡಿಫ್ರೆನ್ಷಿಯೇಟ್ ಮಾಡಿ, ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ ವ್ಯಾಲ್ಯೂನ ಈಕ್ವೇಟ್ ಟು 0 ಮಾಡಿಕೊಂಡು ಅಲ್ಲಿ f'(x = 0) ಅಂತ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆ ಎಕ್ಸ್ ವ್ಯಾಲ್ಯೂ ಈ ಗಿವನ್ ಇಂಟರ್ವಲ್ -3, 0 ಮಧ್ಯ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಮತ್ತು -3ನ ಸಬ್ಸ್ಟಿಟ್ಯೂಷನ್ ಮಾಡಿ, -3 + 3 0 ಆಗುತ್ತೆ, ಸೊ f(-3) 0 ಆಗುತ್ತೆ. 0ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎಕ್ಸ್ಗೆ 0 ಕೊಟ್ಟರೆ 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಇಸ್ 0 ಆಗುತ್ತಲ್ವಾ, ಸೊ f(0) is also 0. ಸೊ f(a) = f(b) = 2 values are also 0 ಆಗುತ್ತೆ. In the next function f(x) = 2 + x - 1 to the power 2/3 ಇದೆ. ಸೊ ಇದಕ್ಕೆ 0 ಸಬ್ಸ್ಟಿಟ್ಯೂಷನ್ ಮಾಡಿ -1 to the power 2/3 ಬರುತ್ತೆ. 2 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಎರಡು ಅನ್ಈಕ್ವಲ್ ಆಗುತ್ತೆ ನೋಡಿ. ಇದು ಅಂದರೆ f(a) is not equal to f(b) ಆಗಿಬಿಡುತ್ತೆ ಅಲ್ಲಿ. ಸೊ ಕಂಡೀಷನ್ ನಾಟ್ ವೆರಿಫೈಡ್ ಅಂತ ಆಗುತ್ತೆ. ಓಕೆ, ಟ್ರೈ ಯುವರ್ ಸೆಲ್ಫ್ ಆ್ಯಂಡ್ ಥ್ಯಾಂಕ್ ಯು.